ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬೀಟ್ರೋಟ್ ಹಲ್ವಾ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ 2 ಬೀಟ್ರೋಟ್ನ ತೊಳೆದ್ಬಿಟ್ಟು ಅದನ್ನ ಸಿಪ್ಪೆ ಎಲ್ಲ ಎರ್ದಿದೀನಿ ಕಣ್ರಿ. ಈಗ ನೀಟಾಗಿ ಅದನ್ನ ತುರ್ಕೊಳ್ಳೋಣ ಬನ್ನಿ. ಚಿಕ್ಕದಾಗಿ ತುರ್ಕೋಬೇಕನ್ರಿ. ಇದನ್ನ ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಕಣ್ರಿ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ನೋಡ್ರಿ, ಈ ರೀತಿ ನುಣ್ಣಗೆ ರುಬ್ಕೊಂಡಾಗಿದೆ. ಇದನ್ನ ನಾವು ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ರೀ ನೀಟಾಗಿ. ಮತ್ತೆ ಸ್ವಲ್ಪ ಜಾರಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದನ್ನು ಕೂಡ ಹಾಕೊಳ್ಳೋಣ್ರಿ. ನೋಡ್ರಿ, ಈ ರೀತಿ ಬಂದಿದೆ ಜ್ಯೂಸು. ಇದನ್ನ ನಾನು ಸೋಸಲ್ಲ ಕಣ್ರಿ, ಹಾಗೆ ಮಾಡ್ತೀನಿ, ಚೆನ್ನಾಗಿರುತ್ತೆ. ನೋಡ್ರಿ, ಒಂದ್ ಬಟ್ಲಷ್ಟು ನಾವು ಕಾರ್ನ್ ಫ್ಲವರ್ ತಗೊಂಡ್ ಕಣ್ರಿ. ನೋಡ್ರಿ, ಸ್ವಲ್ಪ ಸ್ವಲ್ಪ ಹಾಕೊಳ್ತಾನೆ ನಾವು ಕಲ್ಸ್ಕೊಳ್ಳೋಣ್ರಿ. ನೀಟಾಗಿ ಒಂದ್ ಸ್ವಲ್ಪನು ಗಂಟಿಲ್ದಂಗೆ ನಾವು ಕಲ್ಸ್ಕೊಬೇಕಾಗುತ್ತೆ ರೀ. ನೋಡ್ರಿ, ನಾನು ಒಂದ್ ಬಟ್ಲು ತಗೊಂಡಿದ್ನಿ ಅಲ್ವಾ, ಅದು ಅಷ್ಟು ಕೂಡ ಹಾಕೊಂಡು ನಾನು ತಿರ್ಸ್ಕೊಂಡೆ ಕಣ್ರಿ. ನೋಡ್ರಿ, ನೀಟಾಗಿ ತಿರ್ಸ್ಕೊಬೇಕಂದ್ರೆ. ಇವಾಗ ನಾವು ಗ್ಯಾಸ್ ಹಚ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಬನ್ನಿ. ನೀಟಾಗಿ ಚೆನ್ನಾಗಿ ಬೇಯ್ಬೇಕಂದ್ರೆ ಇದು ಹೀಗೆ ತಿರ್ಸ್ತಾನೆ ಇರ್ಬೇಕು ನಾವು, ಅದು ಕುದಿ ಬರೋವರೆಗೂ. ಒಂದ್ ಸ್ವಲ್ಪನೂ ಗಂಟು ಆಗ್ಬಾರ್ದು ಕಣ್ರಿ. ಇದು ಬರ್ತಾ ಬರ್ತಾ ಗಟ್ಟಿ ಆಗ್ತಾ ಬರುತ್ತೆ ಕಣ್ರಿ. ಈ ರೀತಿ ತಿರ್ಸ್ತಾ ನೋಡಿ, ಈ ರೀತಿನೇ ತಿರ್ಸ್ಕೋಬೇಕು. ನೋಡ್ರಿ, ಗಟ್ಟಿ ಆಗ್ತಾ ಬಂತು ನೋಡಿ. ಹಾಗೆ ಯಾರೆಲ್ಲ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದಿರೋ ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಕಣ್ರಿ. ನೋಡ್ರಿ, ಈ ರೀತಿ ತಿರ್ಸ್ತಾ ಗಟ್ಟಿ ಆಗ್ತಾ ಬಂತು ನೋಡ್ರಿ. ಇದಕ್ಕೆ ನಾವು ಈಗ ಒಂದ್ ಬಟ್ಲಷ್ಟು ನಾವು ಸಕ್ಕರೆ ಮಿಶ್ರಣ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಸಕ್ಕರೆ ಹಾಕ್ಬಿಟ್ಟು ಅದು ಸಕ್ಕರೆ ಕರಗೋ ತನಕ ನಾವು ತಿರ್ಸ್ಕೊಳ್ಳೋಣ ಕಣ್ರಿ. ನೀಟಾಗಿ ಇದು ಸಕ್ಕರೆ ಕರಗ್ತಾ ಬರುತ್ತೆ ಕಣ್ರಿ. ಹಾಗೆ ಒಂದ್ 4 ರಿಂದ 5 ಸ್ಪೂನು ತುಪ್ಪ ಹಾಕೊಳ್ಳೋಣ್ರಿ. ತುಪ್ಪ ಹಾಕ್ಬಿಟ್ಟು ನೀಟಾಗಿ ನಾವು ತಿರ್ಸ್ಕೊಳ್ಳೋಣ್ರಿ. ನೋಡ್ರಿ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬೀಟ್ರೋಟ್ ಹಲ್ವಾ ತುಂಬಾನೇ ಒಳ್ಳೇದು ಕಣ್ರಿ, ರಕ್ತ ವೃದ್ಧಿಗೆ ಅಂತೂ. ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡ್ರಿ, ಇದು ಗಟ್ಟಿ ಆಗ್ತಾ ಬರ್ತದ ಕಣ್ರಿ. ಇದೇ ರೀತಿ ತಿರ್ಗಿಸ್ತಾನೆ ಇರ್ಬೇಕು ನಾವು. ನೋಡ್ರಿ, ಎಷ್ಟ್ ಚೆನ್ನಾಗ್ ಬಿಡುತ್ತೆ ನೋಡ್ರಿ. ಈ ತರ ತಿರ್ಗಿಸ್ತಾನೆ ಇರ್ಬೇಕು. ತಳ ಬಿಡುತ್ತಾ ಇದೆ ನೋಡ್ರಿ. ಈ ರೀತಿ ತಳ ಇದು ಅಂಟ್ಕೋಬಾರ್ದು ಕಣ್ರಿ ಪಾತ್ರೆಯಲ್ಲಿ. ಆ ರೀತಿ ಆಗುತ್ತೆ ನೋಡಿ, ಚೆನ್ನಾಗ್ ಬರುತ್ತೆ. ಇದಕ್ಕೆ ನಾವು ಯಾಲಕ್ಕಿ ಪುಡಿನ ಹಾಕೊಳ್ಳೋಣ್ರಿ. ನೋಡ್ರಿ, ಯಾಲಕ್ಕಿ ಪುಡಿ ಮಾಡ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡಿ, ಇಲ್ಲಿ ಬೀಟ್ರೋಟ್ ಹಲ್ವಾ ಈ ರೀತಿ ಚೆನ್ನಾಗ್ ಬಂದಿದೆ ನೋಡ್ರಿ. ಇದೇ ರೀತಿನೇ ನಾವ್ ಈಗ ಯಾವ ರೀತಿ ಮಾಡಿದಿನೋ ಅದೇ ರೀತಿನೇ ಕ್ಯಾರೆಟ್ ಹಲ್ವಾನು ಮಾಡ್ಬೋದು ರೀ, ದ್ರಾಕ್ಷಿ ಹಲ್ವಾನು ಮಾಡ್ಬೋದು, ನಾನಾ ತರ ಹಲ್ವಾನು ಮಾಡ್ಬೋದು ಕಣ್ರಿ. ಇದೇ ರೀತಿ ನಾನು ಆಲ್ರೆಡಿ ಒಂದು ಕ್ಯಾರೆಟ್ ಹಲ್ವಾ ಮಾಡಿದೀನಿ ಕಣ್ರಿ. ನೋಡ್ರಿ, ಎಷ್ಟ್ ಚೆನ್ನಾಗ್ ಬಂದಿದೆ. ಇದನ್ನ ನಾನು ಒಂದ್ ತಟ್ಟೆಲಿ ಹಾಕ್ಬಿಟ್ಟು ತುಪ್ಪನ ಸವರಿದೀನಿ ಕಣ್ರಿ. ತಟ್ಟೆಯಲ್ಲಿ ಸವರ್ಕೊಂಡ್ಬಿಟ್ಟು ಹಾಕೋಬೇಕಾಗುತ್ತೆ ನೀಟಾಗಿ. ನೋಡ್ರಿ, ಎಷ್ಟು ಚೆನ್ನಾಗ್ ಬಂದಿದೆ ಬೀಟ್ರೋಟ್ ಹಲ್ವಾ. ಇದು ಒಂದ್ ಅರ್ಧ ಗಂಟೆನಾದ್ರೂ ಆರ್ಬೇಕನ್ರಿ. ಆರ್ಲಿಕ್ಕೆ ಇಡೋಣ ನಾವು. ಇದ್ರ ಮೇಲೆ ನಾವು ದ್ರಾಕ್ಷಿ ಗೋಡಂಬಿ ಹಾಕೊಳ್ಳೋಣ್ರಿ. ಇದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಕಣ್ರಿ, ರಕ್ತ ವೃದ್ಧಿಗಂತೂ ತುಂಬಾನೇ ಒಳ್ಳೇದು. ಇದನ್ನ ನಾನೀಗ ಉಲ್ಟಾ ಹಾಕ್ತಾ ಇದೀನಿ ನೋಡ್ರಿ. ಒಂದ್ ತಟ್ಟೆಯಿಂದ ನೋಡ್ರಿ ಉಲ್ಟಾ ಹಾಕಿದೀನಿ. ಈ ರೀತಿ ಬಂದಿದೆ ನೋಡ್ರಿ, ಎಷ್ಟು ಚೆನ್ನಾಗ್ ಬಂದಿದೆ. ಇದನ್ನ ಕಟ್ ಮಾಡ್ಕೊಳ್ಳೋಣ್ರಿ. ಇದು ಆರಿದೆ ಅಲ್ವಾ, ನೀವು ಕೈಯಲ್ಲಿ ಮುಟ್ ನೋಡ್ಬೇಕಂಡ್ರಿ. ಆರಿದ್ಮೇಲೆ ನಾವು ಇದನ್ನ
ಉಲ್ಟಾ ಮಾಡ್ಬಿಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಬೀಟ್ರೋಟ್ ಹಲ್ವಾ. ತಿನ್ಲಿಕ್ಕೆ ನನಗೆ ಬಾಯಿ ನೀರು ಬರ್ತಾ ಇದೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು ಸ್ನೇಹಿತರೆ. ನಾನು ಜ್ಯೂಸ್ ಸೋಸಿಲ್ಲ ಕಣ್ರಿ, ಸೋಸಿದಂಗೆ ಹಾಗೆ ಮಾಡಿದೀನಿ. ಸೋಸ್ಬಿಟ್ರೆ ಅದ್ರಲ್ಲಿ ಏನಿರುತ್ತೆ ರೀ, ಫೈಬರ್ ಅಂಶ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಆ ರೀತಿ ಮಾಡಿದೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ, ನೀವೇ ನೋಡ್ತಾ ಇದ್ದೀರಾ. ಬೀಟ್ರೋಟ್ ಹಲ್ವಾ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳಂದ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ನೇಹಿತರೆ, ನೀವು ಒಂದ್ಸಲ ಟ್ರೈ ಮಾಡಿ ಬೀಟ್ರೋಟ್ ಹಲ್ವಾ ಹೇಗ್ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಪ್ಲೀಸ್ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ. ಬಾಯ್.